ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಉಪಯೋಗ ಆಗುವಂತಹ ಒಂದು ಯಂತ್ರದ ಬಗ್ಗೆ ತೋರಿಸ್ತಾ ಇದ್ದೀನಿ. ಇದು ಅತ್ತೆ ಮಾವಂದಿರನ್ನು ವಶೀಕರಣ ಮಾಡುವಂತಹ ಯಂತ್ರ ಆಗಿರುತ್ತೆ. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ, ವಶೀಕರಣ ಅಂತ ಹೇಳಿದ್ರೆ ತಪ್ಪು, ಕೆಟ್ಟದು, ಅದರಿಂದ ಅನಾಹುತ ಆಗುತ್ತೆ ಅಂತ. ಇದು ಕೆಲವೊಬ್ಬರಿಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ನೀವು ಫುಲ್ ವಿಡಿಯೋ ನೋಡಿ. ಅಲ್ಲಿ ನಾನು ಏನು ಹೇಳ್ತೀನಿ ಅಂತ ನೀವು ಕೇಳಿಕೊಂಡ್ರೆ ಅದ್ರ ಬಗ್ಗೆ ನಿಮಗೆ ಒಂದು ಅರಿವಿರುತ್ತೆ. ವಶೀಕರಣ ಅನ್ನೋ ವಿದ್ಯೆ ಕೆಟ್ಟದಲ್ಲ. ಕೆಲವೊಂದು ತುಂಬ ಒಳ್ಳೆಯ ವಶೀಕರಣಗಳು ಇರುತ್ತೆ, ಕೆಲವೊಂದು ಕೆಟ್ಟ ವಶೀಕರಣಗಳು ಇರುತ್ತೆ. ಆದರೆ ಅದು ನಾನಿಲ್ಲಿ ಕೊಡ್ತಿರೋಂಥದ್ದು ಸಾತ್ವಿಕತೆಯಿಂದ ಕೂಡಿರೋಂಥದ್ದು, ಅಂದರೆ ಒಳ್ಳೆ ರೀತಿಯಲ್ಲಿ ಉಪಯೋಗ ಆಗುವಂಥದ್ದು. ಯಾವುದೇ ಕಾರಣಕ್ಕೂ ಯಾರಿಗೂ ಕೆಟ್ಟದ್ದು ಮಾಡಬಾರ್ದು. ಕೆಟ್ಟದೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ನೀವೊಂದು ಯಂತ್ರ ತೊಗೊಂಡು ಬರೋದ ತಕ್ಷಣ ಅವೆಲ್ಲ ಏನು ವಶೀಕರಣ ಎಲ್ಲ ಆಗಲ್ಲ. ಅದಕ್ಕೆ ತನ್ನದೇ ಆದ ಮಂತ್ರ ಬೇಕು. ಅದನ್ನ ಏನು ವಶೀಕರಣ ಮಾಡೋಕ್ಕೆ ಅದರದ್ದು ಯಂತ್ರ ಬೇಕು, ಅದಕ್ಕೆ ಪ್ರಾಣ ಪ್ರತಿಷ್ಠೆ ಅನ್ನೋದಾಗಿರಬೇಕು. ನಂತರ ಅದಕ್ಕೆ ಆ ಮಂತ್ರನ ನೀವು ಒಂದೆರಡು ಸರಿ ಏನು ಜಪ ಮಾಡಿದ್ರೆ ಅವೆಲ್ಲ ಸಿದ್ಧಿ ಆಗಲ್ಲ, ಲಕ್ಷಗಟ್ಟಲೆ ಇರುತ್ತೆ. ಆದ್ದರಿಂದ ಅದು ಸಾಧಕರಿಗೆ ಮಾತ್ರ ಇರುತ್ತೆ. ಇದೆಲ್ಲ ಮಾಮೂಲಿ ಎಲ್ಲರೂ ಮಾಡ್ಕೊಳ್ಳೋಂಥದ್ದು, ಸಾತ್ವಿಕತೆಯಿಂದ ಕೂಡಿರೋದಂಥದ್ದು. ನಂತರ ಕೆಲವೊಬ್ಬರಿಗೆ ಉಪಯೋಗ ಆಗಲಿ ಅಂತ ಕೊಡೋವಂಥ ಯಂತ್ರ ಆಗಿರುತ್ತೆ ನಾನು ಕೊಡ್ತಾ ಇರೋದು. ಇದೆಲ್ಲ ನೀವು ಯಾರು ಕಷ್ಟದಲ್ಲಿ ಇರ್ತೀರ ಅವರು ಇದನ್ನ ಬಳಸ್ಕೋಬೋದು. ನಾನು ಏನು ಹೇಳ್ತೀನಿ ಅಂತ ಫುಲ್ ವಿಡಿಯೋ ನೋಡಿ. ಫುಲ್ ವಿಡಿಯೋ ನೋಡಿದ್ರೆ ನಿಮಗೆ ಯಾವ ಥರ ಯಂತ್ರಗಳನ್ನ ಮಾಡ್ಕೋಬೋದು, ಇದು ಒಳ್ಳೇದಕ್ಕ ಕೆಟ್ಟದಕ್ಕ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾರೆಲ್ಲ ಕಷ್ಟದಲ್ಲಿ ಇರ್ತೀರ ಅವ್ರಿಗೆಲ್ಲ ಖಂಡಿತವಾಗ್ಲೂ ಉಪಯೋಗಕ್ಕೆ ಬರುತ್ತೆ. ಈ ಅತ್ತೆ ಮಾವಂದಿರನ್ನ ವಶೀಕರಣ ಮಾಡೋದು ಅಂತ ಹೇಳಿದ್ರೆ ನಿಮ್ಮ ವಶದಲ್ಲಿ ಇಟ್ಕೊಂಡು ಅವ್ರು ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡಿರೋಂಥದ್ದು ಖಂಡಿತವಾಗ್ಲೂ ಆ ಥರ ಅಂದ್ಕೋಬೇಡಿ. ಮುಂದೆ ವಿಡಿಯೋದಲ್ಲಿ ಹೇಳ್ತೀನಿ, ನೀವು ಅದಕ್ಕೆ ಫುಲ್ ವಿಡಿಯೋ ನೋಡಿ ಅಂತ ಹೇಳೋದು. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹ ಅನೇಕ ವಿಷಯಗಳನ್ನ ಸಾತ್ವಿಕತೆಯಿಂದ ಕೂಡಿರುವಂಥ ಪೂಜೆ ಪುನಸ್ಕಾರಗಳಾಗಲಿ, ವ್ರತಗಳಾಗಲಿ ಅಥವಾ ಯಂತ್ರ ಮಂತ್ರಗಳನ್ನಾಗಲಿ ಕೊಡ್ತಾ ಇರ್ತೀನಿ. ಅದನ್ನ ನೀವು ಕಲಿಬೋದು. ಆ ರೀತಿ ಮಾಡಿಕೊಂಡು ನಿಮ್ಮ ಜೀವನನ ನೀವು ಸರಿ ಮಾಡ್ಕೋಬೋದು. ಇಲ್ಲಿ ನಿಮ್ಮ ಜೀವನ ಸರಿ ಮಾಡೋಕ್ಕೆ ನಾನು ಯಾರೂ ಅಲ್ಲ, ನಿಮ್ಮ ಭಕ್ತಿಗೆ ಮೀರಿದ್ದು. ಆದರೆ ನಿಮಗೆ ಆ ದೇವರು ಒಂದು ಒಳ್ಳೆ ಎನರ್ಜಿ ಅಂತ ಇರುತ್ತಲ್ಲ, ಕೆಲವರು ದೇವ್ರನ್ನ ನಂಬಲ್ಲ, ಅದರಿಂದ ಹೇಳ್ತಾ ಇದ್ದೀನಿ. ಆ ಎನರ್ಜಿ ನಿಮಗೆ ಸಪೋರ್ಟ್ ಮಾಡುತ್ತೆ. ಅದರಿಂದನೇ ಇಂಥ ಸಾತ್ವಿಕತೆಯಿಂದ ಕೂಡಿರುವಂತಹ ಮತ್ತು ಎಲ್ಲರೂ ಬರೆಯುವಂತಹ, ಎಲ್ಲರೂ ಉಪಯೋಗ ಮಾಡಿಕೊಳ್ಳುವಂತಹ ಯಂತ್ರಗಳನ್ನ ಕೊಡ್ತಾ ಇರ್ತೀನಿ. ಇದರಿಂದ ನಿಮಗೆ ಯಾವುದೇ ರೀತಿ ಅಪಾಯಗಳಾಗಲಿ, ಬೇರೆ ಏನಾದರೂ ತೊಂದರೆಗಳಾಗಲಿ ಬರಲ್ಲ. ಆದ್ದರಿಂದ ನೀವು ಇದನ್ನ ಆರಾಮಾಗಿ ಮಾಡ್ಕೋಬೋದು. ಕೆಲವೊಂದು ಮನೆಗಳಲ್ಲಿ ಒಳ್ಳೆ ಅತ್ತೆ ಮಾವನೂ ಇರ್ತಾರೆ, ಅದೇ ರೀತಿ ಕೆಟ್ಟ ಅತ್ತೆ ಮಾವನೂ ಇರ್ತಾರೆ. ಕೆಟ್ಟವರು ಅಂತೇಳಿ ಅವ್ರನ್ನ ಏನು ಬಿಡೋಕ್ಕಾಗಲ್ಲ, ಇಲ್ಲ ಒಳ್ಳೆಯವರು ಅಂತೇಳಿ ಅವ್ರನ್ನ ಹಿಡ್ಕೊಳಕ್ಕೂ ಆಗಲ್ಲ. ಅವ್ರವ್ರ ಜೀವನ ಅವ್ರವ್ರಿಗಿರುತ್ತೆ. ಬಟ್ಟು ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಗನಿಗೆ ಮದುವೆ ಮಾಡಿಬಿಡ್ತಾರೆ ಅಥವಾ ಮಗಳಿಗೆ ಮದುವೆ ಮಾಡ್ತಾರೆ. ನೀವು ನಿಮ್ಮನ್ನ ಮದುವೆ ಮಾಡಿದ್ಮೇಲೆ ನಮ್ಗೆ ಆ ತೊಂದರೆ ಆಯಿತು, ನೀನು ಬಂದಿದ್ದ ಕಾಲ್ಗುಣ ಸರಿಯಿಲ್ಲ, ನಿನ್ನಿಂದ ಈ ರೀತಿ ತೊಂದರೆ ಆಗ್ತಾಯಿದೆ, ಮುಂಚೆ ಎಲ್ಲ ನಾವು ಚೆನ್ನಾಗಿದ್ವಿ, ನೀ ಬಂದಮೇಲೆ ಮನೇಲಿ ಜಗಳ ಜಾಸ್ತಿ ಆಯಿತು, ನೀನು ಇಡೀ ಕುಟುಂಬನ ಹೊಡಿತಾ ಇದೆಯಾ, ಅಂದರೆ ಬೇರೆ ಬೇರೆ ಮಾಡ್ತಾಯಿದ್ಯಾ, ನಿನ್ನಿಂದ ಜಗಳಗಳಾಗ್ತಾಯಿದೆ, ಈ ಥರದ್ದೆಲ್ಲ ಹೇಳ್ತಾರೆ. ಮುಂಚೆಲ್ಲ ನಾವು ಚೆನ್ನಾಗಿ ಬದುಕಿದ್ವಿ, ನೀನು ಬಂದಮೇಲೆ ಎಲ್ಲ ಹಾಳಾಯಿತು. ಈ ಥರ ಎಲ್ಲ ತುಂಬಾ ಅಂದರೆ ತುಂಬ ಇರಿಟೇಟ್ ಇರುತ್ತೆ. ಇನ್ನೂ ಕೆಲವು ಮನೆಗಳಲ್ಲಿ ಏನು ಮಾಡ್ತಾರೆ, ಒಂದು ಕೆಲಸ ಮಾಡಿದ್ರೆ ಹೆಚ್ಚು, ಇನ್ನೊಂದು ಕೆಲಸ ಮಾಡೋರು ಕಮ್ಮಿ, ಆ ಥರ ಇರ್ತಾರೆ. ಏನು ಮಾಡಿದ್ರು, ಒಂದು ಕಸ ಗುಡಿಸಿದ್ರು ತಪ್ಪು, ಒಂದು ಪಾತ್ರೆ ತೊಳೆದ್ರು ತಪ್ಪು. ಈ ಟೈಮಿಗೆ ಯಾಕೆ ಈ ಥರ ಕೆಲಸ ಮಾಡಿದ್ಯಾ, ಈ ಅಡುಗೆನ ಈ ಟೈಮಲ್ಲಿ ಯಾಕೆ ಮಾಡಿದೆ, ಅದು ಇನ್ನೊಂದು ಸರಿ ಮಾಡಬೇಕಾಗಿತ್ತು, ಇಲ್ಲ ಈ ಟೈಮಲ್ಲಿ ಇಂಥ ಅಡುಗೆ ಮಾಡಬೇಕಾಗಿತ್ತು, ಈ ಥರ ಜಗಳ ತೆಗೆದುಬಿಡ್ತಾರೆ. ಸುಮ್ಮನೆ ಕೂತ್ಕೊಂಡಿದ್ಯಾ ಅಂತ ಜಗಳ ಮಾಡ್ತಾರೆ, ಇಲ್ಲ ಮಲಗಿದ್ಯಾ ಅಂತ ಜಗಳ ಮಾಡ್ತಾರೆ, ಕೆಲಸ ಮಾಡ್ತಾಯಿದ್ರೆ ಯಾಕೆ ಕೆಲಸ ಮಾಡ್ತಾಯಿದ್ಯಾ ಅಂತ ಜಗಳ ಮಾಡ್ತಾರೆ. ಪಾಪ ಆ ಹೆಣ್ಮಕ್ಳಿಗೆ ಅಲ್ಲಿ ಇರೋಕ್ಕೂ ಆಗ್ತಾ ಇರಲ್ಲ, ಬಿಡೋಕ್ಕೂ ಇರಲ್ಲ. ಗಂಡು ಮಕ್ಳ ವಿಷಯದಲ್ಲೂ ಹೀಗೆ ಇರುತ್ತೆ. ಅಂದರೆ ಕೆಲವು ಗಂಡು ಮಕ್ಕಳು ಅತ್ತೆ ಮಾವನ ಮನೇಲೇ ಇರ್ತಾರೆ, ಅಂಥವ್ರು ಅವ್ರನ್ನ ಒಂಥರ ತುಚ್ಛವಾಗಿ ನೋಡೋದು, ಇವನೊಬ್ಬ ಭೂಮಿಗೆ ಭಾರ, ಅನ್ನಕ್ಕೆ ದಂಡ ಅನ್ನೋ ಥರ ನೋಡ್ತಾ ಇರ್ತಾರೆ. ಅಂಥವರು ಕೂಡ ಈ ಪ್ರಯೋಗನ ಮಾಡ್ಬೋದು. ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಇದನ್ನ ಜಾಸ್ತಿ ಅನುಭವಿಸ್ತಾ ಇರ್ತಾರೆ. ಅವರಿಗೆ ಈ ಯಂತ್ರ ಖಂಡಿತವಾಗ್ಲೂ ಕೆಲಸ ಮಾಡುತ್ತೆ. ಇದನ್ನ ಒಂದು ಸರಿ 2 ಸರಿ ಎಲ್ಲ ಮಾಡೋದ್ರಿಂದ ಏನು ಕೆಲಸ ಆಗಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಆಮೇಲೆ
ಸುಮ್ಮನೆ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಏಕೆಂತೇಳಿದ್ರೆ ಕೆಲವೊಂದು ಅತ್ತೆ ಮಾವದಿರು ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾರೆ ಹೆಣ್ಮಕ್ಳನ್ನ. ಅವ್ರ ಮನೆ ಹೆಣ್ಮಕ್ಳಂತಲೇ ನೋಡ್ಕೋತಾ ಇರ್ತಾರೆ. ಅವ್ರಿಗೇನು ಬೇಕೋ ಅದೆಲ್ಲ ಅವರೇ ತೆಗೆದುಕೊಡೋದಾಗಲಿ, ಎಲ್ಲರೂ ಕರ್ಕೋಗೋದಾಗಲಿ, ಆಮೇಲೆ ಕೈಗೆ ಖರ್ಚಿಗೆ ದುಡ್ಡೆಲ್ಲ ಕೊಡೋದಾಗಲಿ ಎಲ್ಲ ಮಾಡ್ತಾಯಿರ್ತಾರೆ. ಇನ್ನು ಕೆಲವು ಅತ್ತೆ ಮಾವ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ದುಡ್ಡಾಗಲಿ ಏನೇ ಆಗಲಿ ಸೇಫಾಗಿ ಇಟ್ಟಿರ್ತಾರೆ. ಬಟ್ ಇವ್ರ ಕೈಗೆ ಸಿಗ್ತಾ ಇರಲ್ಲ. ಅಂಥವರೆಲ್ಲ ಅಂದರೆ ಸೊಸೆದಿರ ಕೈಗೆ ಏನು ಅಧಿಕಾರ ಕೊಟ್ಟಿರಲ್ಲ. ಆಮೇಲೆ ಎಲ್ಲ ಮೇಂಟೈನ್ ಅವರೇ ಮಾಡ್ತಾ ಇರ್ತಾರೆ. ಪಾಪ ಈ ಹೆಣ್ಮಗುನೂ ಚೆನ್ನಾಗಿ ನೋಡ್ತಾ ಇರ್ತಾರೆ. ಅಂಥವರೆಲ್ಲ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಯಾರು ನಿಜವಾಗ್ಲೂ ಕಷ್ಟದಲ್ಲಿ ಇದ್ದೀರಾ, ನಿಮಗೆ ಅವರಿಂದ ಕಷ್ಟ ಆಗ್ತಾಯಿದೆ, ಕೆಟ್ಟದಾಗಿ ಬೈಯೋರು ಇದ್ದಾರೆ, ಅಂಥವರು ಅತ್ತೆ ಮಾವನ ಕೆಲವೊಂದು ಮನೆಗಳಲ್ಲಿ ಮಾವ ಸೊಸೆಗೆ ತೊಂದರೆ ಕೊಡೋದು ಇದೆ. ಅದೆಲ್ಲ ನಾವು ನೋಡ್ತಾ ಇರ್ತೀವಲ್ಲ. ಅಂಥ ಸಂದರ್ಭದಲ್ಲಿ ನೀವು ಇದನ್ನ ಹೊರಗಡೆ ಹೇಳ್ಕೊಳಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಅಂಥ ಒಂದು ಪರಿಸ್ಥಿತಿಲಿ ಇರ್ತೀರ. ಹೇಳ್ಕೊಂಡ್ರೆ ಅವ್ರು ಬಂದು ಈಗ ಪಕ್ಕದ ಮನೆಯವ್ರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಏಕೆಂದರೆ ಅವ್ರು ಬಂದು ಎಲ್ಲಿ ನಿಮ್ಮ ಅತ್ತೆ ಹತ್ರ ಹೇಳ್ಬಿಡ್ತಾರೆ ಅನ್ನೋ ಭಯ ಇರುತ್ತೆ. ನಿಮ್ಮ ತವ್ರ ಮನೇಲಿ ಹೇಳ್ಕೊಂಡ್ರೆ ಅಯ್ಯೋ ಹೆಂಗೋ ಬಾಳ್ಕೊಂಡು ಹೋಗಿ ಮಗಳೇ ಅಂತ ಅವ್ರು ಹೇಳ್ತಾರೆ. ಇನ್ನು ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಳಕ್ಕಾಗಲ್ಲ. ಕೆಲವೊಬ್ಬರು ಫ್ರೆಂಡ್ಸ್ ಹತ್ರ ಹೇಳ್ಕೊತಾರೆ, ಇನ್ನು ಕೆಲವೊಬ್ಬರು ಹೇಳ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಆಡ್ಕೋತಾರೆ. ಅವಳಿಗೆ ಅಂಥ ಮನೆ ಸಿಕ್ಕಿದೆ, ಅಂಥ ಅತ್ತೆ ಮಗ ಸಿಕ್ಕಿದ್ದಾರೆ, ಯಾವಾಗಲೂ ಜಗಳ ಅಂತೆ, ಈ ಥರ ಎಲ್ಲ. ಇನ್ನೊಬ್ಬರು ವಿಷಯ ಅಂತ ಹೇಳಿದ್ರೆ ಬೇಕಾಬಿಟ್ಟಿ ಮಾತಾಡೋರೇ ಹೆಚ್ಚಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಒಂದು ಒಳ್ಳೆಯ ಹೆಣ್ಣು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಅವಳು ತನ್ನೊಳಗೆ ಎಲ್ಲನೂ ನೋವು ತಿನ್ಕೊಂಡು ಇರ್ತಾಳೆ. ಅಂಥ ಸಂದರ್ಭದಲ್ಲಿ ಮಾತ್ರ ಇದನ್ನ ನೀವು ಉಪಯೋಗ ಮಾಡೋಕ್ಕೆ ಬರುತ್ತೆ. ಅಷ್ಟು ನೊಂದಿದ್ರೆ ಮಾತ್ರ ಇದು ನಿಮಗೆ ವರ್ಕೌಟ್ ಆಗುತ್ತೆ ಈ ಯಂತ್ರ. ಈ ಯಂತ್ರನ ನೀವು ಯಾವ ರೀತಿ ಮಾಡ್ಕೋಬೇಕು, ಯಾವ ಸಮಯದಲ್ಲಿ ಮಾಡ್ಕೋಬೇಕು, ಯಾವ ವಾರಗಳಲ್ಲಿ ಮಾಡ್ಕೋಬೇಕು ಅಂತ ಹೇಳೋದಕ್ಕಿಂತ ಮುಂಚೆ ನೀವೊಂದು ಫಸ್ಟು ಒಂದು ವೈಟ್ ಪೇಪರ್ ತಗೊಂಡು ಇಲ್ಲಿ ಏನು ಚಿತ್ರ ಕಾಣಿಸ್ತಿದೆ ಅದೇ ರೀತಿ ಬಾಕ್ಸಲ್ಲಿ ಹಾಕ್ಕೊಂಡು ನಂತರ ಇದರೊಳಗೆ ಕೊಟ್ಟಿರೋಂಥ ಬೀಜಾಕ್ಷರಗಳನ್ನ ಹಾಕೋಬೇಕು. ನಂತರ ನಂಬರ್ಸ್ ಎಲ್ಲ ಹಾಕ್ಕೋಬೇಕು. ಇಲ್ಲಿ ಖಾಲಿ ಇದೆಯಲ್ಲ ಅಲ್ಲಿ ನಿಮ್ಮ ಮಾವ ಅಥವಾ ಅತ್ತೆ ಹೆಸರು ಬರೀಬೇಕು, ಅಥವಾ ಅತ್ತೆ ಅಥವಾ ಮಾವ ಈ ರೀತಿಯಾದರೂ ಬರೋದ್ರೆ ಸಾಕು. ಇದು ಹೆಣ್ಮಕ್ಳು ಮಾಡ್ಕೋಬೋದು, ಗಂಡು ಮಕ್ಕಳು ಮಾಡ್ಕೋಬೋದು. ನಂತರ ನೀವು ಚಪಾತಿ ಅಂತೂ ಎಲ್ಲರ ಮನೆ ಮಾಡೇ ಮಾಡ್ತಾರೆ. ಆ ಚಪಾತಿಯಲ್ಲಿ ಬರಿಬೇಕಾಗುತ್ತೆ. ಇದನ್ನ ಎಣ್ಣೆಯಿಂದ ಬರಿಬೇಕು. ನೀವು ಸಾಸಿವೆ ಎಣ್ಣೆಯನ್ನು ಯೂಸ್ ಮಾಡ್ತಾಯಿದ್ರೆ ತುಂಬ ಒಳ್ಳೆಯಾಗಿ ರಿಸಲ್ಟ್ ಬರುತ್ತೆ. ಅಥವಾ ತುಪ್ಪದಲ್ಲೂ ಕೂಡ ಇದನ್ನ ಬರಿಬೋದು. ಅಥವಾ ಮಾಮೂಲು ಸೂರ್ಯಕಾಂತಿ ಎಣ್ಣೆ ಬರುತ್ತಲ್ಲ, ಸನ್ಫ್ಯೂರು ಅದು ಇದು ಏನೇನೋ ಬರುತ್ತೆ, ಆ ಥರ ಎಣ್ಣೆಗಳಲ್ಲೂ ಕೂಡ ಬರಿಬೋದು. ಇಂಥ ಎಣ್ಣೆ ಅಂತ ಇಲ್ಲ, ಆದರೆ ತುಂಬ ಪ್ರಭಾವ ಬೀರೋದು ಸಾಸಿವೆ ಎಣ್ಣೆ ಅಂತಲೇ ಹೇಳ್ತೀನಿ. ಆ ಎಣ್ಣೆಲೇನಾದ್ರು ನೀವು ಈ ಥರದೊಂದು ಯಂತ್ರನ ಬರೆದು ಚಪಾತಿ ಮಾಡಿ ನೀವು ಇದನ್ನ ಅತ್ತೆ ಮಾವನಿಗೆ ತಿನ್ನಿಸಬಾರ್ದು, ಅವ್ರಿಗೆ ಕೊಡಬಾರ್ದು. ಇದನ್ನ ಅದ್ರ ಬದಲಾಗಿ ನೀವೊಂದು ಕಪ್ಪು ಕರಿ ನಾಯಿ ಅಂತ ಬರೆದಿದ್ದಾರೆ ನೋಡಿ, ಕಪ್ಪು ನಾಯಿಗೆ ಹಾಕಬೇಕು. ಅದು ಪೂರ್ತಿ ಕಪ್ಪಾಗಿದ್ರೂ ಪರವಾಗಿಲ್ಲ, ಒಂಚೂರು ವೈಟೋ ಬೇರೆ ಏನು ಕಲರ್ ಇದ್ದರೂ ಪರವಾಗಿಲ್ಲ, ಆದರೆ ಜಾಸ್ತಿ ಕಪ್ಪು ಬಣ್ಣದೇ ಆಗಿರಬೇಕು. ಇಂಥ ನಾಯಿಗಳಿಗೆ ಸೊಸೆ ಆದರೆ ಹೆಣ್ಣು ನಾಯಿಗೆ ತಿನ್ನಿಸ್ಬೇಕು. ಅದೇ ಅಳಿಯ ಇದೇ ರೀತಿ ಏನಾದರೂ ಅತ್ತೆ ಮಾವಂದಿರು ಕಾಟದಿಂದ ಬಳಲ್ತಿದ್ರೆ ಅವರು ಗಂಡು ನಾಯಿಗೆ ತಿನ್ನಿಸ್ಬೇಕಾಗುತ್ತೆ. ಇದನ್ನ ಯಾವ ವಾರ ಮಾಡ್ಕೋಬೇಕು ಅಂತೇಳಿದ್ರೆ, ನೀವು ಮಂಗಳವಾರದಿಂದ ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ನಂತರ ಇದನ್ನ ನೀವು ಆವತ್ತಿಂದ ಸ್ಟಾರ್ಟ್ ಮಾಡಬೇಕು. ಮಂಗಳವಾರದಿಂದ ಸ್ಟಾರ್ಟ್ ಮಾಡಿ ಒಂದಿಷ್ಟು ದಿನಗಳ ಕಾಲ ಇದನ್ನ ತಿನ್ನಿಸ್ಬೇಕಾಗುತ್ತೆ. ಒಂದಿಷ್ಟು ದಿನ ಅಂತೇಳಿದ್ರೆ ನಾವು ಬೇರೆದಕ್ಕೆಲ್ಲ ಹೇಳ್ತೀವಿ 48 ದಿನ ತಿನ್ನಿಸಿ, 21 ದಿನ ತಿನ್ನಿಸಿ ಅಂತ. ಇದಕ್ಕೆ ಏನು ಲೆಕ್ಕ ಇಲ್ಲ. ನೀವು ಪ್ರತಿದಿನ ಏನು ಚಪಾತಿ ಮಾಡಿದ್ರೆ ಪ್ರತಿದಿನ ಕೊಡಿ. ವಾರದಲ್ಲಿ 3 ದಿನ ಮಾಡಿದ್ರೆ ವಾರದಲ್ಲಿ 3 ದಿನವೂ ಫಸ್ಟ್ ಮಾಡೋಂಥ ಚಪಾತಿಲಿ ಈ ಯಂತ್ರನ ಬರೆದು ಅದನ್ನ ಎತ್ತಿಟ್ಟು ಆ ನಾಯಿಗೆ ಕೊಡಬೇಕಾಗುತ್ತೆ. ಮತ್ತು ಇದನ್ನ ಮನುಷ್ಯರು ತಿನ್ನಬಾರ್ದು, ಜೋಪಾನವಾಗಿ ನೋಡ್ಕೊಳ್ಳಿ. ನೀವು ಫಸ್ಟ್ ಮಾಡೋಂಥ ಚಪಾತೀಲಿ ಈ ಯಂತ್ರ ಬರೆದುಬಿಟ್ಟು ಕಪ್ಪು ನಾಯಿಗೆ ತಿನ್ನಿಸಿದ್ರೆ ಕಾಲಕ್ರಮೇಣ ನಿಮಗೆ ಯಾರು ತೊಂದರೆ ಕೊಡ್ತಾ ಇರ್ತಾರೆ, ಅಂದರೆ ನಿಮ್ಮ ಅತ್ತೆನ ಮಾವನ, ಅವರು ಸುಮ್ಮನಾಗ್ತಾರೆ. ಅವರಿಗೊಂದು ಪಾಪ ಪ್ರಜ್ಞೆ ಅನ್ನೋದು ಕಾಡುತ್ತೆ. ಇಲ್ಲ, ನನ್ನ ಸೊಸೆಗೆ ನಾನು ತೊಂದರೆ ಕೊಡಬಾರ್ದು, ಇಲ್ಲ ನಮ್ಮ ಅಳಿಯನಿಗೆ ನಾನು ತೊಂದರೆ ಕೊಡಬಾರ್ದು ಅಂತ ಅವರು. ಏಕೆಂದರೆ ನೀವು ಮನೆ ದೇವ್ರನ್ನ ನೆನೆಸ್ಕೊಂಡು ಬರೆದಿರ್ತೀರ. ಆಮೇಲೆ ಫಸ್ಟು ರೊಟ್ಟಿನೇ ನೀವು ಅಂದರೆ ಚಪಾತಿ ನೀವು ನಾಯಿಗೆ ಹಾಕ್ತಾ ಇರ್ತೀರ. ಅದರಿಂದನೇ ನಿಮಗೆ ಬಹಳಷ್ಟು ಕಷ್ಟಗಳು ಕೂಡ ಕಳೀತವೆ. ಇದನ್ನ ಸುಮ್ಮನೆ ಎಲ್ಲರೂ ಮಾಡೋಕ್ಕಾಗಲ್ಲ. ಯಾರು ತೊಂದರೆಯಲ್ಲಿ ಇರ್ತೀರ
ದೇವ್ರಿಗೆ ಗೊತ್ತಿರ್ತದಲ್ವ ಯಾರು ತೊಂದರೆಯಲ್ಲಿದ್ದಾರೆ ಯಾರು ತೊಂದರೆಯಲ್ಲಿಲ್ಲ ಅಂತ. ಅಂಥವರಿಗೆ ಮಾತ್ರ ಇದು ಸಹಾಯ ಆಗುತ್ತೆ. ಸುಮ್ಮನೆ ನನ್ನ ಅತ್ತೆ ನನ್ನ ಮಾತು ಕೇಳಬೇಕು, ನಮ್ಮ ಮಾವ ನಮ್ಮ ಮಾತು ಕೇಳಬೇಕು ಅಂತ ಹೇಳಿದ್ರೆ ಇದು ನಡೆಯಲ್ಲ. ನಾನು ಇಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ವಿಡಿಯೋ ಯಾರೇ ನೋಡ್ತಾಯಿರಿ, ಯಾವ ಹೆಣ್ಮಕ್ಳು ಬರೋದ್ರಿಂದ ನಿಮ್ಮ ಮನೆ ಹಾಳಾಗಲ್ಲ. ಹೆಣ್ಮಕ್ಳಿಗೂ ಕೆಲವೊಂದು ಹೆಣ್ಮಕ್ಳು ಇರ್ತಾರೆ, ಕೆಟ್ಟ ಬುದ್ಧಿ ಕಲ್ತಿರೋಂಥ ಹೆಣ್ಮಕ್ಳು ಇರ್ತಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಈ ಒಂದು ಹೆಣ್ಮಗು ಬರೋದ್ರಿಂದ ನಿಮ್ಮ ಮನೆ ಹಾಳಾಗುತ್ತೆ ಅಂತ ಹೇಳೋದು ಅದು ನಿಮ್ಮ ಮೂಢನಂಬಿಕೆಯಾಗಿರುತ್ತೆ. ಅದು ಖಂಡಿತವಾಗ್ಲೂ ಇಲ್ಲ. ನೀವು ಅವ್ರ ಮೇಲೆ ಈ ಥರ ಎಲ್ಲ ಹೇಳಿದ್ರೆ ಅವ್ರ ಮನಸ್ಸು ಎಷ್ಟು ನೋವಾಗುತ್ತೆ, ಅವ್ರ ತಂದೆ ತಾಯಿ ಎಷ್ಟು ನೋವು ಪಡ್ತಾರೆ, ಇದನ್ನೂ ಯೋಚನೆ ಮಾಡಿ. ಅದೇ ಮಾತನ್ನ ನಿಮ್ಮ ಮಗನಿಗೆ ಹೇಳಿದ್ರೆ ನಿಮಗೆ ಎಷ್ಟು ನೋವಾಗುತ್ತೆ, ಅದರ 2ರಷ್ಟು ನಿಮ್ಮ ಸೊಸೆಗೆ ಹೇಳಿದ್ರೆ ನೋವಾಗುತ್ತೆ. ಏಕೆಂತ ಹೇಳಿದ್ರೆ ಅವಳು ತನ್ನ ಅಪ್ಪ ಅಮ್ಮ ಹುಟ್ಟಿದವ್ರನ್ನೆಲ್ಲ ಬಿಟ್ಟು ತನ್ನ ಕುಟುಂಬನ ಬಿಟ್ಟು ನಿಮ್ಮ ಕುಟುಂಬಕ್ಕೆ ಬಂದು ಸೇರ್ಕೊಂಡಿರ್ತಾಳೆ. ಅಲ್ಲಿ ನೀವು ಆಸರೆ ಆಗಬೇಕು ಹೊರತು ಅವ್ರಿಗೆ ಕಾಟ ಕೊಡೋರು ಆಗಬಾರ್ದು. ಕೆಲವೊಂದು ಸರಿ ಎಷ್ಟೋ ಹೆಣ್ಮಕ್ಳಿಗೆ ಯಾವತ್ತೂ ಅತ್ತೆ ತಾಯಿಯಾಗಕ್ಕೆ ಸಾಧ್ಯ ಆಗಲ್ಲ ಅಂತಲೇ ಅನಿಸುತ್ತೆ. ಇನ್ನು ಕೆಲವು ಹೆಣ್ಮಕ್ಳು ಅತ್ತೆ ಮುಖ ಕಂಡ್ರೆ ಆಗಲ್ಲ. ಗಯ್ಯಾಳಿ ಸೊಸೆದಿರು ಇರ್ತಾರೆ, ಅತ್ತೆ ಮಾವಂಗೆ ಹೊಡೆಯೋ ಸೊಸೆದಿರು ಇರ್ತಾರೆ. ಹೆಚ್ಚು ಇವ್ರು ಕಡಿಮೆ, ಇವ್ರು ಹೆಚ್ಚು ಅವ್ರು ಕಡಿಮೆ ಅಂತ ನಾನು ಹೇಳ್ತಾ ಇಲ್ಲ. ನನಗಿದ್ರ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಕಸ್ಮಾತ್ ಯಾರಿಗಾದ್ರೂ ನನ್ನ ಮಾತಿಂದ ಬೇಜಾರಾಗಿದ್ದರೆ ನಿಮ್ಮ ಕಡೆಯಿಂದ ನನಗೆ ಕ್ಷಮೆ ಇರಲಿ. ನನ್ನ ಮನಸ್ಸಲ್ಲಿ ಅನಿಸಿದ್ದು ಹೇಳಿದ್ದೀನಿ. ಈ ವಿಡಿಯೋನ ಹೆಚ್ಚಾಗಿ ಶೇರ್ ಮಾಡಿ, ಏಕೆಂದರೆ ಇನ್ನೂ ಹೆಚ್ಚು ಜನಕ್ಕೆ ಉಪಯೋಗ ಆಗ್ಬೋದು ಈ ವಿಡಿಯೋಗಳು. ನಿಮ್ಮ ಅಕ್ಕ ತಂಗಿಗೆ ಇರ್ಬೋದು ಅಥವಾ ನಿಮ್ಮ ರಿಲೇಷನ್ನು ನಿಮ್ಮ ಫ್ರೆಂಡ್ಗಳಿಗೆ ಇರ್ಬೋದು, ಎಲ್ಲರಿಗೂ ಒಂದು ಉಪಯೋಗ ಆಗ್ಬೋದು. ಆದ್ದರಿಂದ ಈ ವಿಡಿಯೋನ ಶೇರ್ ಮಾಡಿ. ಯಾರೆಲ್ಲ ತೊಂದರೆಯಲ್ಲಿರ್ತಾರೆ ಅವ್ರಿಗೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಂತರ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದಗಳು.